ಮಾಡ್ತಿರ್ತಾನ ಏನೋ ತಾನು ಫೋನ್ ಇದ್ದಂಗ ಅದಾನೋ, ಒಂದ್ ಕಡೆ ಫೋನ್ ಒಂದ್ ಕಡೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಇವ್ರಿಗೆ ಹೋಲ್ಸಿ ಅಂಕಲ್ 24 ಗಂಟೆ ಮೊಬೈಲು. ನಿನ್ನೆ ನಂಗೆ ಗಂಡ್ ನೋಡಕ್ ಬಂದಿದ್ರ, ನಿನಗೊಂದ್ ಸ್ವಲ್ಪ ಅದ್ರ ಬಗ್ಗೆ ಖಬರ್ ಐತನ? ಮಾತಾಡ್ತಿದ್ಯಲ್ಲ. ಲೇ ಕಸ್ಬರ್ಗಿ, ಮುಚ್ಕೊಂಡ್ ನಮ್ಮ ಅಡ್ಡಕ್ ಬಾ. ಪಕ್ಕದಲ್ಲಿ ಕೂತ್ಕೊಂಡು ಬೆಂಕಿ ಕಾಯಿಸ್ಕೊಳ್ಳೋನಿಗೆ ಉರಿ ಬೆಲೆ ಏನ್ ಗೊತ್ತಾಗುತ್ತೆ? ಇಬ್ರು ನಾಳೆ ಬೆಳಿಗ್ಗೆ ರಿಜಿಸ್ಟರ್ ಆಫೀಸಿಗೆ ಬಂದ್ಬಿಡಿ, ಇಬ್ರಿಗೂ ಮದ್ವೆ ಮಾಡ್ಸೋಣ. ನಿಮ್ಮ ಅಪ್ಪನಿಗೆ ಒಂದು ಹುಡುಗಿ ನೋಡು, ಇಬ್ಬರನ್ನು ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡ್ ಬಂದ್ಬಿಡು, ನಾನು ಸೈನ್ ಹಾಕ್ತೀನಿ. ನೆನ್ನೆ ನಮ್ಮ ಮನೇಲಿ ಹುಡುಗಿ ನೋಡೋ ಶಾಸ್ತ್ರ. ಯಾಕಾಗಲ್ಲ? ಅರೇ ಹುಡುಗ ಡಾಕ್ಟ್ರು. ಓಡೋಗ್ಬಿಡೋಣ. ನಿನ್ನೇನ್ ಮೆಂಟ್ಲಾ? ನಿನ್ ಇಷ್ಟು ಸ್ವಾರ್ಥಿ ಅದಿ ಅಂತ ಅನ್ಕೊಂಡಿರ್ಲಿಲ್ಲ. ಅವಲ್ಲಾದ್ರೂ ನಿನ್ ಜೊತೆ ಇರೋಣ ಅಂತ ಆ ಕಾಫಿಲಿ ವಿಷ ಹಾಕಿದೀನಿ. ನಿಂದೇನಿದು ಹಸೆ ಮನೆಗಾಗಿ ಹಣಾಹಣಿ? ಇಂಥ ಟೈಮಲ್ಲಿ ಹುಡುಗಿರು ಕನ್ಫ್ಯೂಸ್ ಆಗಿರ್ತಾರೆ, ನಾವು ಕನ್ಫ್ಯೂಸ್ ಆದ್ರೆ ಅವ್ರು ಕ್ಲಿಯರ್ ಆಗಿರ್ತಾರೆ. ನನಗ್ ಜೋಕ್ ಕೇಳೋ ಮೂಡಲಿಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಇದನ್ನೆಲ್ಲ ಕೇಳಿ ರಂಪ ಮಾಡ್ತೀಯ, ನನ್ ಜೊತೆ ಜಗಳ ಆಡ್ತೀಯ, ಅಳ್ತೀಯ ಅನ್ಕೊಂಡ್ರಿ? ನೀನ್ ನನ್ನನ್ನ ಅವನು ಕಂಪೇರ್ ಮಾಡ್ಕೊಂಡು ಬೇಜಾರ್ ಮಾಡ್ಕೊಳ್ಳೋದು, ಇಡೀ ಊರಿಗೆ ಒಂದು ಕಾಮಿಡಿ ಜೋಡಿ ನಿಮ್ದು. ನಾನ್ ಇಲ್ದೆ ನೀನ್ ನೆಮ್ಮದಿಯಾಗಿ ಬದುಕಕ್ಕಾಗತ್ತಾ? ನಾನಿಲ್ಲಿ ಬೇಗ ಟೈಅಪ್ ಆಗ್ಬೇಕು, ನೀನ್ ಬೇಗ ಬ್ರೇಕಪ್ ಮಾಡ್ಕೊ. ನಾನ್ ನೋಡಿದ್ರೆ ನಿನಗ್ ಎಷ್ಟೊಂದ್ ಪ್ರೀತಿ ಮಾಡ್ತೀನಿ ಗೊತ್ತಾ? ನೀನ್ ನೋಡಿದ್ರೆ ಯಾರೋ ಸಂಗೀತ ಗೀತಾ ಅಂತ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಿದೀಯಾ? ನಮ್ಮ ಹುಡುಗಿ ಕಾದಂಬರಿಗೆ ಒಂದು ಫೋನ್ ಮಾಡೋಣ. ಅಯ್ಯ, ಇವಳಿಗೇನಾಯ್ತು? ಯಾಕೆ ಫೋನ್ ತೆಗಿತಿಲ್ಲ? ಇನ್ನೊಂದ್ಸತಿ ಮಾಡೋಣ. ಬೇಡ, ಗಂಡು ಮಕ್ಕಳು ಗತ್ ಬಿಡೋದು ಬೇಡ, ಅವಳೇ ಮಾಡಲಿ. ಓ, ಸುನಿಲ್ನ ಹತ್ರ ಬರ್ತಿದ್ದೆ ಅಂದಿಲ್ಲ? ಬಂದೆ ಸುನಿಲಾ. ಏ ಮಮ್ಮಿ, ನನ್ ಫೋನ್ ಎಲ್ಲಿಟ್ಟಿರ? ತಗೊಂಡಿರ್ತೀವಿ, ವಾಪಸ್ ಕೊಡಕ್ ಬರುದಿಲ್ಲ. ಇಲ್ಲ ಐತಲ್ಲ, ಸಿಕ್ತ. ಈ ಹುಚ್ಚದ ಫೋನ್ ಹಚ್ಚನ. ತಾ ಫೋನ್ ಹಚ್ಚಿದಾಗ ನಾ ಎತ್ತಬೇಕು, ನಾ ಹಚ್ಚಿದಾಗ ಒಂದ್ಸತಿನೂ ಎತ್ತದಿಲ್ಲ. ಅಯ್ಯೋ, ಕಟ್ಟಾಗ್ಬಿಡ್ತಲ್ಲ. ಮತ್ತೆ ಫೋನು, ಈ ವೈಬ್ರೇಷನ್ ಸಖತ್ ಮಜಾ ಇದೆ. ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡ್ಬೇಕು. ಅದ್ ಏನ್ ಮಾಡ್ತಿರ್ತಾನ ಏನೋ, ತಾನು ಫೋನ್ ಇದ್ದಂಗ ಅದಾನೋ, ಒಂದ್ ಕಡೆ ಫೋನ್ ಒಂದ್ ಕಡೆ. ಮಂಗ್ಯಾನ್ ಮಸಡಿದ್ ಒಯ್ದಂತಂದು. ಲೇ, ಸ್ವಲ್ಪ ನಿಧಾನ ತೊಳೆಯೋ, ಗಾಡಿ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟಾತು. ಇಷ್ಟೆಲ್ಲ ದುಡ್ಡಿದೆ ನಮ್ಮ ಹತ್ರ, ಈ ಡಬ್ಬಾ 2 ವೀಲರ್ ಡಬ್ಬಾ ಕಾರ್ ಇಟ್ಕೊಂಡು ಏನಪ್ಪ ಒಂದು ಹೊಸ ತಗೋಣಪ್ಪ. ಅಂದ್ರೆ ನಾನು ಡಬ್ಬನಾ? ಲೇ, ಒಂದು ವಿಷಯ ತಿಳ್ಕೊ, ಜೀವನದಲ್ಲಿ ತೃಪ್ತಿ ಇರ್ಬೇಕಣೋ, ಆಗ್ಲೇ ಈ ಸುಖ ಸಂತೋಷ ಎಲ್ಲ ಸಿಗೋದು. ಮಹಾನುಭಾವ DVG ಏನ್ ಹೇಳಿದಾರೆ ಗೊತ್ತಾ? ಇರುವ ಭಾಗ್ಯವ ನೆನೆದು ಬಾರ ನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಅಂತ. ಈ ಮಾತು ನೆನ್ಪಿಟ್ಕೊಂಡ್ರೆ ಇಡೀ ಜೀವನದಲ್ಲಿ ನೀನು ಖುಷಿಯಾಗಿರ್ತೀಯ, ಸಂತೋಷವಾಗಿರ್ತೀಯ. ಗೊತ್ತಾಯ್ತಾ? ಬಂತು ಶನಿ, ಒಗ್ಗಿಸ್ಕೊಂಡ್ಬಿಡ್ತು. ಸಾಡೆ ಶನಿ ಬಾಗ್ಲಲ್ಲೇ ಕೂತಿದೆ. ಛೇ, ಕೆಲಸ ಇಲ್ಲ, ಕಾರ್ಯ ಇಲ್ಲ. BMTC ಬಸ್ ತರ ಊರು ಸುತ್ತದು ಸುಮ್ಮನೆ. ಆ ಬಸ್ ಆದ್ರೂ ಪರವಾಗಿಲ್ಲ, ಪ್ರಯಾಣಿಕರನ್ನ ಅಲ್ಲಿಂದ ಇಲ್ಲಿಗೆ ಸಾಗಿಸುತ್ತೆ. ಇವನೇನ್ ಸಾಗಿಸ್ತಾನೆ, ಇವನ್ ಪಿಂಡ. ಇವನ್ ಜೀವನ ಇವನ್ ಸಾಗಿಸೋದೇ ಕಷ್ಟ ಆಗಿದೆ. ಲೇ, ಇವನ್ ಸವಾಸ ಮಾಡಬೇಡ ಕಣೋ, ಕದ್ದು ಹಾಕೋತಾಗಿಲ್ಲ ಈಗ ಕುಲ್ಲಿಪ್ಪು, ಅದಕ್ಕೂ ಕಾಸಿರೋದಿಲ್ಲ ಅಂತ ಸ್ಟೇಜಿಗೆ ಬಂದ್ಬಿಡ್ತೀಯ ನೀನು. ಏನ್ ಮಗ, ಬೆಳಿಗ್ಗೆ ಕೆಲಸ ಆಗ್ಬಿಟ್ಟಿದ್ಯಾ? ಹಾಯ್ ಅಂಕಲ್, ಹೇಗಿದ್ದೀರಾ? ನೀನು ಬರೋವರೆಗೂ ಚೆನ್ನಾಗೇ ಇದ್ದೆ. ಅಂಕಲ್, ಆಗ್ಲೇ ನೀವೇನೋ ನನ್ನ ಬಗ್ಗೆ ಗುಣಗಾನ ಮಾಡ್ದಂಗಿತ್ತು. ನಾನೇನಪ್ಪ ನಿನ್ ಗುಣಗಾನ ಮಾಡೋದು? ಇಡೀ ಊರೇ ನಿನ್ ಗುಣಗಾನ ಮಾಡ್ತಾ ಇದೆ. ಸೂಪರ್ ಅಂಕಲ್, ನಾನು ಅಷ್ಟೊಂದು ಫೇಮಸ್ ಆಗ್ಬಿಟ್ಟಿದ್ದೀನಾ? ಹೂನಪ್ಪ, ಇನ್ ಸ್ವಲ್ಪ ಎಫರ್ಟ್ ಹಾಕ್ಬಿಟ್ರೆ ಈ ವೀರಪ್ಪನ್ನು, ಬಿನ್ ಲಾಡನ್ನು ಇವ್ರನ್ನೆಲ್ಲ ಮೀರಿಸ್ಬಿಡ್ತೀಯ ನೀನು. ಅಂಕಲ್, ನಮ್ಮನ್ನ ಅವ್ರಿಗೆಲ್ಲ ಹೋಲಿಸ್ಬೇಡಿ, ನಮ್ಮ ಕ್ಯಾರೆಕ್ಟ್ರೇ ಬೇರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಇವ್ರಿಗೆ ಹೋಲಿಸಿ ಅಂಕಲ್.
ಕಣ್ಣಲ್ಲಿ ಕಿವಿಲಿ ಏನೇನು ಕೇಳಿಸ್ಕೋಬೇಕು ಎಲ್ಲ ಹಣೆ ಬರ. ಲೇ ಸುನಿ, ಸರಿಯಾಗಿ ತೊಳೆಯೋ, ಒಂದು ಚೂರು ಕಸ ಇರಬಾರ್ದು. ಹಾಗೆ ಇದನ್ನು ಚೆನ್ನಾಗಿ ನೀರಾಗಿ ತೊಳಿ. ಬೆಳಿಗ್ಗೆ ಸ್ನಾನ ಆಯ್ತು ಅಂಕಲ್? ಹಾ, ಇನ್ನೊಂದ್ಸತಿ ಮಾಡು, ತಪ್ಪೇನಿಲ್ಲ. ಒಳಗಡೆ ಇರೋ ಕೊಳೆ ಎಲ್ಲ ತೊಲಗಲಿ. ಬೇಜವಾಬ್ದಾರಿ ಮುಂದೆ. ಕೂಲಿ ಕರೆಕ್ಟಾಗಿ ಕ್ಲೀನ್ ಮಾಡಲ್ಲ. ಥೂ, ಹೆಂಗೋ ಇದೆಯಾ ಅವನ ಜೊತೆ. ಅಪ್ಪ ಅದೇನು ಮಾತಾ BBMP ಕಸನಾದರೂ ಓಕೆ, ಆ ಮಾತು ಬೇಕಾ ಮಗ? ಮಗ ಒಂದು ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡ. ಇಂಥ ಅಪ್ಪ ನಿಂಗೆ ಬೇಕಾ? ಅಪ್ಪ ಏ ಲೋಫರ್, ಏನೋ ಬೊಗಳ್ತಾ ಇದ್ದೆ? ಅಂಕಲ್ ಕೋಪ ಮಾಡ್ಕೊಬೇಡಿ ಅಂಕಲ್. ಅದೇನು ಅಂದರೆ ನೀವು ಯಾವಾಗಲೂ ನನ್ನ ಹೊಗಳ್ತಿದ್ರಲ್ಲ, ಅದಕ್ಕೆ ನಾನು ನಿಮ್ಮನ್ನ ಇವಾಗ ಹೊಗಳ್ತಾ ಇದ್ದೆ ಅಲ್ವೇನಾ? ಲೇ, ಈ ಮಂಗಾಟ ಎಲ್ಲ ಬಿಟ್ಬಿಟ್ಟು ಜೀವನದಲ್ಲಿ ಸಂಪಾದನೆ ಮಾಡೋದು ನೋಡ್ಕೊಳ್ಳೋ. ಲೇ, ಆ ಮೊಬೈಲ್ ರೀಚಾರ್ಜ್ ಮಾಡ್ಸೋದಕ್ಕೂ ಕಾಸಿಲ್ಲ ನಿನ್ನ ಹತ್ರ. 24 ಗಂಟೆ ಮೊಬೈಲು. ಏನು ಅಂಕಲ್, ಮೊಬೈಲು ಅಂದ್ರೆ ಅಷ್ಟೊಂದು ಕೇವಲವಾಗಿ ಮಾತಾಡ್ತಿದ್ದೀರಾ? ಮೊಬೈಲಿಂದ ಏನೇನೆಲ್ಲ ಬಿಸ್ನೆಸ್ ಮಾಡ್ಬೋದು ಗೊತ್ತಾ? ನಿಮಗೆ ಗೊತ್ತಿರೋದೇನು? ಬರೀ ವಾಟ್ಸಪ್ಪು, ಯೂಟ್ಯೂಬ್. ಇವ್ರಿಗೆ ಅದು ಸರಿಯಾಗಿ ಗೊತ್ತಿಲ್ಲ. ಅರ್ಧ ಗಂಟೆ ಬಾತ್ರೂಮಲ್ಲಿ ಫೋನ್ ಇಟ್ಕೊಂಡು ಕೂತಿದ್ರೆ ಬಿಸ್ನೆಸ್ ಬಗ್ಗೆ ಎಲ್ಲಿ ಗೊತ್ತಾಗುತ್ತೆ ಮಗ? ಅದೇನಪ್ಪ ಅದು ನನಗೆ ಗೊತ್ತಿಲ್ದಿರೋ ಬಿಸ್ನೆಸ್ಸು? ಹ್ಞೂ ಅಂಕಲ್, ಮೊಬೈಲಲ್ಲಿ ಬಿಸ್ನೆಸ್ ಮಾಡ್ಬೋದು. ಟ್ರೇಡಿಂಗು, ಶೇರ್ಸು, ಮಾರ್ಕೆಟಿಂಗು ಅಂತೆಲ್ಲ ಇದೆ. ಅಂದ್ರೆ ನೋಡಿ ಅಂಕಲ್, ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ, ಲಾಭ ಜಾಸ್ತಿ. 1ಕ್ಕೆ 2, 2ಕ್ಕೆ 4. ಹೌದಾ? ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು? ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ. ಶೇರ್ಸ್ ಆರ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್. ಅಂದ್ರೆ ನನಗೇನು ಅರ್ಥ ಆಗ್ತಾಯಿಲ್ಲಪ್ಪ, ಸರಿ ಹೇಳಪ್ಪ. ಸಿಂಪಲ್ ಅಂಕಲ್, ಶೇರ್ಸು ಮೇಲೆ 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 ಮೇಲೆ, ನೀವು ಮೇಲೆ ಮೇಲೆ ಮೇಲೆ. ಶೇರ್ಸು ಕೆಳಗೆ 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 ಕೆಳಗೆ, ನೀವು ಮೇಲೆ. ನಿಮ್ಮ BP ಮೇಲೆ, ನಿಮ್ಮ BP ಮೇಲೆ, ಆಮೇಲೆ ನೀವು ಮೇಲೆ 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 ಹೋಗ್ತೀರಾ. ಹೌದಾ? ಏಯ್ ಸುನಿ, ಇವನು ನಿನ್ಗೆ ಅಪ್ಪ ಇಲ್ದಂಗೆ ಮಾಡ್ತಾನೆ ಕಣೋ, ಹುಷಾರು. ಅದೇನು ಬಿಡಿ ಅಂಕಲ್, ಒಂದು ಕಳ್ಕೊಂಡ್ರೆ ಮತ್ತೊಂದು ಪಡ್ಕೊಬೋದು, ಅಷ್ಟೇ ತಾನೇ. ಏಯ್, ಏನು ನೀನು ಹೀಗೆ ಮಾತಾಡ್ತಾ ಇದ್ದಾನೆ? ಅವಾಗ ನಿನಗೆ ಆ ಥರ ಮಾತಾಡ್ದ, ಈಗ ನಿನಗೆ ಹೊಸ ಅಪ್ಪನ ಥರದ ಪ್ಲಾನ್ ಮಾಡ್ತಾ ಇದ್ದಾನೆ. ಹುಷಾರು ಕಣೋ. ಲೇ, ಕೂಲ್ ಅಂಕಲ್, ಕೂಲ್. ಹಾಗಾದ್ರೆ ಹಿಂಗೆ ಮಾಡೋಣ, ಒಂದು ಐಡಿಯಾ. ಸುನಿಲ್ಗೆ ಹೊಸ ಅಮ್ಮನ್ ತಂದು ಕೊಟ್ಬಿಡ್ತೀನಿ ಬಿಡಿ. ಏನು ಹೇಳಿದೆ? ಹೊಸ ಅಮ್ಮನ್ನ ಸುನಿಲ್ಗೆ ತಂದು ಕೊಟ್ಬಿಡ್ತೀನಿ. ಚಂದ್ರು, ನಿಜನಾ? ಜೀವನದಲ್ಲಿ ಫಸ್ಟ್ ಟೈಮ್ ನೀನು ಒಳ್ಳೆ ಮಾತಾಡಿದ್ಯಾ ನೋಡು. ಮನ್ಯಾಗ ಹೊಸ ಚಪ್ಪಲ್ಲು ಕಸ್ಮರ್ಗೆ ಸರ್ಸು, ಇಲ್ಲ ಕಣೆ, ನೀನೊಬ್ಳೆ ಸಾಕು ನನಗೆ. ಸುಮ್ಮನೆ ತಮಾಷೆ ಮಾಡ್ತಾ ಇದ್ದ ಚಂದ್ರು, ಅಷ್ಟೇ. ಏನ್ ಗ್ರಾಚಾರ ಕದಿದ್ಯಾ? ಸರ್ಸು, ಬಂದೆ ಕಣೆ, ಬರ್ತೀನೋ? ಗ್ರಾಚ ನಿಮ್ಮ ಅಪ್ಪನ ಕಳೆ ನೋಡ್ದ, ಹೊಸ ಅಮ್ಮನ್ ತರ್ತೀನಿ ಅಂದ ತಕ್ಷಣ ಒಳ್ಳೆ ಮದುಮಗನ ಕಳೆ ಬಂದ್ಬಿಟ್ಟಿತ್ತು. ಪಕ್ಕ ಫಿಕ್ಸ್ ಅಪ್ಪ, ನೀನು ಹೊಸ ಅಮ್ಮನ್ ತಂದ್ಬಿಡ್ತೀನಿ. ಬೇಡ ಆಂಟಿ, ತಪ್ಪಾಯ್ತು. ಮಗ, ಮಿಕ್ಕಿದ್ದನ್ನ ಒಳಗಡೆ ಚಿಲ್ಲಾಗಿ ಮಾತಾಡೋಣ. ಮಗ, ನಿನ್ಗೋಸ್ಕರ ಆರೆಂಜ್ ಜ್ಯೂಸ್ ತಂದಿದ್ದೀನಿ ಮಗ. ದೇಹಕ್ಕೆ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು, ಹೇಟ್ಗೂ ಒಳ್ಳೇದು. ತಗೋ ಮಗ. ಲೇ, ಮನುಷ್ಯನೇ ನೀನು? ಮನುಷ್ಯನೇ ಅಲ್ಲ ಕಣ. ನೀವಿಬ್ರು ದೇವರು ಅಂತ ಹೇಳಕ್ ಬಂದೆ. ಸುನಿ, ಇತ್ತೀಚೆಗೆ ಕಳ್ಳರ ಕಾಟ ಜಾಸ್ತಿ ಆಗಿದೆ ಕಣಪ್ಪ. ಮನೆ ಕಡೆ ಹುಷಾರು. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಜೋಪಾನ. ಮಗ, ನಿನ್ಗೋಸ್ಕರ ಆರೆಂಜ್ ಜ್ಯೂಸ್ ತಂದಿದ್ದೀನಿ, ತಗೋ ಮಗ. ಲೈ, ಮನುಷ್ಯನೇ ನೀನು? ಬುದ್ಧಿ ಇದೆಯಾ ನಿನಗೆ? ಯಾರಾದರೂ ಬೆಳಿಗ್ಗೆ ಒಂದು ಜ್ಯೂಸ್ ಕುಡಿತಾರೇನೋ? ನಿಮ್ಮಪ್ಪ ರಾತ್ರಿಗೆ ಏನಾದರೂ ಪೆಗ್ಗಿದ್ರೆ ಆ ಪೆಗ್ಗಿನ ಹಂಗೆ ತಗೊಬಂದ್ಬಿಡು, ಇಬ್ರು ಜಪಾಯಿಸ್ಬೋಣ, ಎಂಜಾಯ್ ಮಾಡ್ಬಿಡೋಣ. ನಿನ್ಗೋಸ್ಕರ ತಂದಿದ್ದೀನಿ, ಕುಡಿ ಇವಾಗ. ಮಗ, ನಿಮ್ಮಪ್ಪ ಸರಿ ಇಲ್ಲ ಕಣ. ಯಾಕೋ? ಅಲ್ಲ ಕಣ, ಬೆಳಿಗ್ಗೆಯಿಂದ ಒಳ್ಳೆ ಮೈ ಮೇಲೆ ದೆವ್ವ ಬಂದಂಗೆ ಆಡ್ತಾನಲ್ಲ. ಅದು ಬಿಟ್ಟಾಕೋ. ಕೊನೆ ಮನೆ ಆಂಟಿ ಇದಾರಲ್ಲ. ನಿಮ್ಮಪ್ಪನಿಗೆ ಅವಳಿಗೆ ಅಫೇರ್ ಇದೆಯಾ? ಕಂಟಿನ್ಯೂ ಮಾಡು, ಕೋಪ ಮಾಡ್ಕೋಬಾರ್ದು. ಆ ಆಂಟಿ ಅಫೇರ್ನ ಅವಳ ಗಂಡ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದ್ಬಿಟ್ಟಿದಾನಂತೆ. ಹೌದಾ? ನಿನಗೇನಾಗಿಲ್ಲ ತಾನೆ? ನೀನು ಸಿಗಾಕೊಂಡಿಯಾ, ತಪ್ಪಿಸ್ಕೊಂಡಿಯಾ? ಆರಾಮಾಗಿದೆಯಲ್ಲ?
ಕೋಪ ಮಾಡ್ಕೊಬೇಡ ಕಣ, ಕಂಟಿನ್ಯೂ ಮಾಡಪ್ಪ. ಆಯ್ತು, ಕಂಟಿನ್ಯೂ ಮಾಡು. ಅವ್ರ ಗಂಡ ಮುಖ ಮೂತಿ ನೋಡ್ದಾರಂಗೆ ಇಬ್ಬರಿಗೂ ಚಚ್ಚಾಕ್ಬಿಟ್ಟಿದಾನಂತೆ. ಇಬ್ರು ಹಾಸ್ಪಿಟ್ಲಲ್ಲಿ ಈಗ ಡ್ರಿಪ್ಸ್ ಹಾಕ್ಸ್ಕೊಂಡು ಮಲ್ಕೊಂಡಿದ್ದಾರೆ. ಇದೆಲ್ಲ ನಿನ್ಗೆ ಹೆಂಗೆ ಗೊತ್ತಾಯ್ತು? ಊರಲ್ಲಿರೋದೆಲ್ಲ ನಿನಗೆ ಗೊತ್ತಾಗ್ಬಿಡ್ತದೆ ಬಿಡು. ಊರಲ್ಲಿರೋರ್ಗೆಲ್ಲರಿಗೂ ಗೊತ್ತಾಗಿದೆ. ಆ ವಿಡಿಯೋ ವೈರಲ್ ಆಗ್ಬಿಟ್ಟು ಎಲ್ಲರ ಫೋನಲ್ಲೂ ಸೇರ್ಕೊಂಡ್ಬಿಟ್ಟಿದೆ ಮಗ. ಮಗ ಆದ್ರೂ ಗಂಡ ಕರೆಕ್ಟಾಗಿ ಮಾಡಿದ್ದಾನೆ ಕಣ. ಇಂಥವ್ರಿಗೆಲ್ಲ ಹಿಂಗೆ ಹೊಡೆದು ಆಪ್ರೇಷನ್ ಮಾಡಿಸಿ ಮಲಗಿಸ್ಬೇಕು ಕಣ. ನೋಡು, 5-6 ವರ್ಷ ಲವ್ ಮಾಡ್ತಾರೆ, ಆಮೇಲೆ ಅಪ್ಪನ ಮರ್ಯಾದೆ, ಅಮ್ಮನ ಮಾನ ಅಂತೆಲ್ಲ ಕತೆ ಹೇಳ್ತಾರೆ. ಇಂಥವ್ರನ್ನ ಈ ಕೆಲಸ ಮಾಡಿದಾಗ ಸರಿಯಾಗಿ ಹೊಡೆದು ಆಪ್ರೇಷನ್ ಮಾಡಿಸಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸಿ ಡ್ರಿಪ್ಸ್ ಹಾಕ್ಸ್ಬೇಕು ಕಣ. ಹೌದು ಮಗ, ನಮ್ಮ ಅಪ್ಪಂಗೂ ಹಾಕ್ಸ್ಬೇಕು. ಕರೆಕ್ಟಾಗಿ ಮಗ, ಕಾದು ನನ್ನ ಲವ. ಎತ್ತ ಫೋನು. ಹಲೋ ಮುದ್ದು, ಹೇಳಮ್ಮ. ನಿನ್ನೆ ನಂಗೆ ಗಂಡು ನೋಡಕ್ ಬಂದಿದ್ರೆ ನಿನಗೊಂದು ಸ್ವಲ್ಪ ಅದ್ರ ಬಗ್ಗೆ ಖಬರ್ ಐತೇನೆ? ಮುದ್ದು, ಕನ್ನಡದಲ್ಲಿ ಮಾತಾಡಮ್ಮ. ನಿನ್ನೆ ನಂಗೆ ಮದ್ವೆ ಪ್ರಪೋಸಲ್ ಬಂದಿತ್ತು. ಏನಾಯ್ತು? ಏನಾಯ್ತು? ಏನಾಗಿಲ್ಲ, ಆಗೋಕ್ಕೂ ಮುಂಚೆ ನಿನ್ ಜೊತೆ ಮಾತಾಡ್ಬೇಕು. ಮಾತಾಡ್ತಿದ್ಯಲ್ಲ. ಲೇ ಕಸ್ಬರ್ಗಿ, ಮುಚ್ಕೊಂಡ್ ನಮ್ಮ ಅಡ್ಡಕ್ ಬಾ. ಸರಿ. ಯಾಕೋ, ಏನಾಯ್ತು? ಮಗ, ಕಾದಂಬರಿಗೆ ಮದುವೆ ಪ್ರಪೋಸಲ್ ಬಂದಿದೆಯಂತೆ. ಅಡ್ಡಕ್ಕೆ ಕರೆದಿದ್ದಾಳೆ. ಮೋಸ್ಟ್ಲಿ ಬ್ರೇಕಪ್ ಅನ್ಸುತ್ತೆ. ಮೊದಲೇ ನನ್ನ ಜೀವನ ಬೆಂಕಿ ಥರ ಹತ್ಕೊಂಡು ಉರಿತಾ ಇದೆ. ಈ ಪ್ರಪೋಸಲ್ ಬೇರೆ ತುಪ್ಪದ ಥರ ಅವಾಗ ಬಂದು ಬೀಳ್ತಾ ಇರುತ್ತೆ. ಮಗ, ಕೆಲವೊಂದಕ್ಕೆ ಪೆಟ್ರೋಲೇ ಬೀಳುತ್ತಂತೆ. ನೀನು ತುಪ್ಪಕ್ಕೆ ಹೆದರ್ಕೊಂಡ್ರೆ ಹೇಗೆ? ಅಪ್ಪ, ಹತ್ಕೊಂಡು ಉರಿತಾ ಇರೋದು ನಂದು. ಪಕ್ಕದಲ್ಲಿ ಕೂತ್ಕೊಂಡು ಬೆಂಕಿ ಕಾಯಿಸ್ಕೊಳ್ಳೋನಿಗೆ ಉರಿ ಬೆಲೆ ಏನು ಗೊತ್ತಾಗುತ್ತೆ? ಮಗ, ನಾನು ಉರಿಯೋ ಬೆಂಕಿಗೆ ನೀರು ಹಾಕ್ಬೇಕು ಅಂತಿದ್ರೆ ನೀನೇನು ಮಗ ಕಾಯಿಸ್ಕೊಳ್ಳೋನು ಅಂತಿದ್ಯಾ? ಮಗ, ಒಂದು ಕೆಲಸ ಮಾಡು. ಇಬ್ಬರು ನಾಳೆ ಬೆಳಗ್ಗೆ ರಿಜಿಸ್ಟರ್ ಆಫೀಸಿಗೆ ಬಂದ್ಬಿಡಿ. ಇಬ್ರಿಗೂ ಮದುವೆ ಮಾಡಿಸೋಣ. ನನಗೊಬ್ರು ಲಾಯರ್ ಕೂಡ ಪರಿಚಯ ಇದ್ದಾರೆ. ಸೈನ್ ಹಾಕೋಕೆ ನಾವೆಲ್ಲ ಫ್ರೆಂಡ್ಸ್ ಬಂದ್ಬಿಡ್ತೀವಿ. ಏಯ್, ಇದೇನು ಅಪ್ಪು ಸರ್ ಪಿಕ್ಚರೇನಾ? ಒಂದು ಕೆಲಸ ಮಾಡು, ನಿಮ್ಮ ಅಪ್ಪನಿಗೆ ಒಂದು ಹುಡುಗಿ ನೋಡು, ಇಬ್ಬರನ್ನು ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡ್ಬಂದ್ಬಿಡು. ನಾನು ಸೈನ್ ಹಾಕ್ತೀನಿ, ಓಕೆನಾ? ಆಗಲ್ಲ ತಾನೇ? ಇದು ಆಗಲ್ಲ ಕಣ. ಮನೆಯವ್ರ ಪರ್ಮಿಷನ್ ಇಲ್ಲದೆ ಅವಳು ಮದುವೆಗೆ ಒಪ್ಪಲ್ಲ. ಮಗ, ಅವಳು ಸಿಗ್ಲಿಲ್ಲ ಅಂದರೆ ನೀನು ಸಹಿಸ್ಕೊಂಡಿರ್ತೀಯನೋ? ಇಲ್ಲ ಮಗ, ಅದನ್ನ ನೆನೆಸ್ಕೊಂಡ್ರೆ ನನಗೆ ಸಂಕಟ ಆಗುತ್ತೆ, ತುಂಬ ಫೀಲ್ ಆಗುತ್ತೆ ಕಣ. ಇದು ಒಳ್ಳೆ ಹಿಂಸೆ ಆಯ್ತಲ್ಲ ಮಗ. ಸರಿ, ಒಂದು ಕೆಲಸ ಮಾಡು. ಇಬ್ರು ನಾಳೆ ಬೆಳಿಗ್ಗೆ ಓಡೋಗಿ ಮದುವೆ ಹಾಕ್ಬಿಡಿ. ಏನು ಹೇಳ್ತಿದ್ಯಾ? ತೆಂಗಿನ ಮರದಿಂದ ಬೇಡ, ಅಡಿಕೆ ಮರದಿಂದ ಆರು ಅಂತಿದೀಯಾ? ರಿಜಿಸ್ಟರ್ ಮ್ಯಾರೇಜ್ಗೆ ಹೋಗ್ತಾ ಇರೋಳು ಓಡೋಗಕ್ಕೆ ಬರ್ತಾಳ? ನೋಡು, ಅವಳಿಗೆ ಹೆವಿ ಫ್ಯಾಮಿಲಿ ಸೆಂಟಿಮೆಂಟ್ ಕಣ. ಒಪ್ಪಲ್ಲ ಮಗ. ಈ ಲವ್ ಅಂದ್ರೇ ಹಿಂಗೋ. ಅದಕ್ಕೆ ನಂಗೆ ಈ ಲವ್ ಅಂದ್ರೇ ಆಗಲ್ಲ. ಈ ಹುಡುಗಿರಿಗೆ ಲವ್ ಮಾಡುವಾಗ ಏನೂ ಅನ್ಸಲ್ಲ. ಅದೇ ಮದುವೆ ಅಂದಾಗ ಫ್ಯಾಮಿಲಿ ಸೆಂಟಿಮೆಂಟು, ಸಮಾಜ, ಅದು ಇದು ಎಲ್ಲ ತಲೆಗೆ ಬಂದ್ಬಿಡುತ್ತೆ. ಫ್ರೆಂಡ್ ಆಗಿ ನಿನ್ಗೊಂದು ಸಜೆಷನ್ ಕೊಡಲಾ? ಏನು? ನೀನು ಬೇರೆ ಹುಡುಗಿನ ಪಟಾಯಿಸ್ಬಿಡು. ಏಯ್, ಆಗಲ್ಲ ತಾನೇ? ಅಡ್ಡದಲ್ಲಿ ಕಾಯ್ತಾ ಇದ್ದಾಳೆ, ಮುಚ್ಕೊಂಡು ಹೋಗಲು. ಅವಳು ಮುಚ್ಕೊಂಡಿರು ಅಂತಾಳೆ, ನೀನು ಮುಚ್ಕೊಂಡಿರು ಅಂತೀಯ. ನಾನೇನು ಬಿಟ್ಕೊಂಡಿದ್ದೀನಿ? ನೆನ್ನೆ ನಮ್ಮ ಮನೇಲಿ ಹುಡುಗಿ ನೋಡೋ ಶಾಸ್ತ್ರ. ನಮ್ಮ ಮನೆಯವ್ರಿಗೆ ಹುಡುಗ ತುಂಬಾ ಇಷ್ಟ ಆಗಿದ್ದಾನೆ, ಅವ್ರಿಗೂ ನಾನು ಇಷ್ಟ ಆಗಿದ್ದೀನಂತೆ. ಹಾಗೆ ಮದ್ವೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ನೀನೇನು ಅನ್ಲಿಲ್ವಾ? ನಾನೇನು ಅನ್ನೋಕ್ಕಾಗತ್ತೆ? ನಮ್ಮ ಫ್ಯಾಮಿಲಿಗೆ ನಾನು ಅಪೋಸ್ ಮಾಡ್ಬೇಕಾ? ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಾನು ನೀನಿಬ್ರು ಹೋಗಿ ನಿಮ್ಮ ಮನೇಲಿ ನಮ್ಮ ವಿಷಯ ನಾನು ಮಾತಾಡ್ತೀನಿ. ಅದೆಲ್ಲ ಆಗಲ್ಲ, ಅರ್ಥ ಮಾಡ್ಕೊ. ಯಾಕಾಗಲ್ಲ? ಅರೆ, ಹುಡುಗ ಡಾಕ್ಟ್ರು, ಅವನ ಹತ್ರ ಸ್ವಂತ ಮನೆ ಇದೆ, ಫಾರ್ಮ್ ಹೌಸ್ ಇದೆ, ಕಾರ್ ಇದೆ. ನಿನ್ನ ಹತ್ರ ಏನಿದೆ? ನಾವಿಬ್ರು ಒಂದಾಗಬೇಕಂದ್ರೆ ಜಗಳ ಆಗುತ್ತೆ. ನಿನಗೆ ಎದುರು ಮಾತಾಡ್ತಾರೆ, ಅವಮಾನ ಮಾಡ್ತಾರೆ. ನನಗೆ ಅದೆಲ್ಲ ನೋಡೋಕ್ಕಾಗಲ್ಲ. ಅದೆಲ್ಲ ಬೇಡ. ನಿನ್ನ ಲೈಫಲ್ಲಿ ಖುಷಿಯಾಗಿರು. ನಾನು ನಮ್ಮ ಅಪ್ಪ ಅಮ್ಮ ತೋರಿಸಿರೋ ಹುಡುಗನೇ ಮದುವೆ ಆಗ್ತೀನಿ. ನೋಡು, ನೀನು ಹೇಳಿದ್ದೆಲ್ಲ ಸರಿ. ನಿಮ್ಮ ಮನೆಯವರು ನನಗೆ ಅವಮಾನ ಮಾಡೋದು ಬೇಡ, ನೀನು ಕೇಳಿಸ್ಕೊಳ್ಳೋದು ಬೇಡ. ಆದರೆ ಒಂದು ಕೆಲಸ ಮಾಡೋಣ, ನಾವಿಬ್ರು
ಓಡೋಗ್ಬಿಡೋಣ. ನಿನ್ನೇನ್ ಮೆಂಟ್ಲಾ? ನಿನಗ್ ಅರ್ಥ ಆಗಲ್ವಾ? ಆ ರೀತಿ ಓಡೋದ್ರೆ ನಮ್ ಪ್ಯಾರೆಂಟ್ಸ್ ಸಮಾಜದಲ್ಲಿ ಹೆಂಗ್ ಬದುಕಕ್ಕಾಗುತ್ತೆ? ಅವ್ರ ಜೀವಕ್ಕೆ ಹೆಚ್ಚು ಕಮ್ಮಿ ಏನಾದ್ರು ಆಗ್ಬಿಟ್ರೆ ನಾನಂತೂ ಬದುಕಿರಲ್ಲಪ್ಪ. ಮುದ್ದು ಮುದ್ದು ನೋಡು, ನೀನ್ ಇಲ್ದೆ ನಾನಂತೂ ಜೀವಂತವಾಗಿರಲ್ಲ. ಅದ್ ನಿಂಗೆ ಓಕೆನಾ? ಪ್ಲೀಸ್ ಅರ್ಥ ಮಾಡ್ಕೋ, ನಮ್ಮ ಅಪ್ಪ ಅಮ್ಮನ ಅಗೇನ್ಸ್ಟ್ ಹೋಗಕ್ಕಾಗಲ್ಲ. ಈಗ ನಾನು ಏನ್ ಮಾಡ್ಲಿ? ನನ್ ಮರ್ತ್ ಬಿಡು. ಏನಂದೆ? ನಿನ್ನ ಮರ್ತ್ ಬಿಡೋದ? ನಿನ್ನ ಮರ್ತು ನಾನು ಹೇಗಿರ್ಲಿ? ಹಾಗಲ್ಲ, ನಾವಿಬ್ರು ಕಂಡಂತ ಕನಸುಗಳ ಕತೆ ಏನು? ನೋಡು ನೋಡು ಮುದ್ದು, ಅರ್ಥ ಮಾಡ್ಕೋ ಪ್ಲೀಸ್. ನನ್ನ ಬಿಟ್ಟು ಹೋಗ್ಬೇಡ. ನೀನ್ ಏನ್ ಹೇಳ್ತೀಯ ಅದನ್ನೇ ಮಾಡ್ತೀನಿ. ನಿನ್ ಇಷ್ಟ ಸ್ವಾರ್ಥಿ ಅದಿಯ ಅಂತ ಅನ್ಕೊಂಡಿರ್ಲಿಲ್ಲ. ಅರ್ಥನೇ ಆಗಲ್ವಲ್ಲ ನಿಂಗೆ? ನಿನ್ನ ಪ್ರೀತಿಸಿದ್ ನಾನು ಸ್ವಾರ್ಥಿನ? ನೋಡು, ನಾನು ಬದುಕಿದ್ರೆ ಅದು ನಿನ್ ಜೊತೆ, ಇಲ್ಲ ಅಂದ್ರೆ ನನ್ಗೆ ಜೀವನನು ಬೇಡ, ಜೀವನು ಬೇಡ. ಹಾಗಾದ್ರೆ ಸಾಯಿ, ನಿನಗೇನ್ ಬೇಕೋ ಅದನ್ನೇ ಮಾಡ್ಕೋ. ದಯವಿಟ್ಟು ನನ್ನ ಬಿಟ್ಬಿಡು. ಏನಂತ ನೀನು? ಸಾಯಿ? ವಾ, ಸರಿ. ನೀನ್ ನಿಜವಾಗ್ಲೂ ನನ್ನ ಪ್ರೀತಿಸಿದ್ರೆ ಈ ತರ ನಡು ನೀರಲ್ಲಿ ಬಿಟ್ಟು ಈ ತರ ಮಾತಾಡ್ತಿದ್ದ? ನಮ್ಮಿಷ್ಟು ವರ್ಷದ ಸಂಬಂಧನ ಒಬ್ಬ ಡಾಕ್ಟರ್ಗೋಸ್ಕರ ಅಂತ್ಯ ಮಾಡ್ತಿದ್ಯಲ್ಲ? ಗೊತ್ತಿತ್ತು. ಅದಕ್ಕೆ ನಾನು ನಿನ್ನ ಪ್ರೀತಿಸಾಗ ಒಂದು ಮಾತು ಹೇಳಿದ್ದೆ, ನಾನು ಬದುಕಿದ್ರು ನಿನ್ ಜೊತೆ, ಸತ್ರು ನಿನ್ ಜೊತೆ ಅಂತ. ಬದುಕಲ್ಲಂತೂ ನಿನ್ ಜೊತೆ ಇರಕ್ಕಾಗ್ಲಿಲ್ಲ, ಅಟ್ಲೀಸ್ಟ್ ಸಾವಲ್ಲಾದ್ರೂ ನಿನ್ ಜೊತೆ ಇರೋಣ ಅಂತ ಆ ಕಾಫಿಲಿ ವಿಷ ಹಾಕಿದ್ದೀನಿ. ಯಪ್ಪ, ಎಷ್ಟು ಕೆಟ್ಟ ಕನಸು. ಮೊದ್ಲು ಇಲ್ಲಿಂದ ಎದ್ದೋಗ್ಬೇಕು. ಈ ಜಾಗ ಚೆನ್ನಾಗಿಲ್ಲ. ಇದೇನು ಕನಸೋ ನನ್ಸೋ ಒಂದು ಅರ್ಥ ಆಗ್ತಿಲ್ಲ. ಈಗೇನ್ ಮಾಡ್ಬೇಕಂತಿದ್ಯಾ ಅದನ್ನ ಹೇಳು. ನನ್ನಿಂದ ಅವಳು ಮರೆಯಕ್ಕೆ ಸಾಧ್ಯ ಇಲ್ಲ ಮಗ. ನಿಂದ ಯಾವ್ದೋ ಮಗ? ರಾಜಕಾರಣಿಗಳು ಕುರ್ಚಿಗೋಸ್ಕರ ಕಿತ್ತಾಡಿದ್ರೆ ನಿಂದೇನಿದು ಹಸೆ ಮನೆಗಾಗಿ ಹಣಾಹಣಿ? ಎಷ್ಟು ದಿನ ಮಗ ಈ ಪ್ರೀತಿಲಿ ಯುದ್ಧ ಮಾಡೋದು? ಅದೇ ಜಗಳ, ಡಿಪ್ರೆಷನ್ನು, ಸೂಸೈಡು. ನನಗಂತೂ ಸಾಕಾಗೋಗಿದೆ. ಇದೆಲ್ಲ ಸಿನಿಮಾದಲ್ಲಿ ನೋಡೋಕೆ ಚಂದ ಅಷ್ಟೇ. ಸಿನಿಮಾದಲ್ಲಿ, ಸೀರಿಯಲಲ್ಲೂ ಚೆನ್ನಾಗಿರುತ್ತೆ. ಸೀರಿಯಲಲ್ಲಿ ಪ್ರೆಗ್ನೆಂಟ್ ಆಗಿರೋ ಹುಡುಗಿಗೆ ಡೆಲಿವರಿ ಮಾಡಿಸೋದಕ್ಕೆ 3 ವರ್ಷ ಬೇಕು. ಬೇರೆ ಏನಾದರೂ ಇದ್ರೆ ಯೋಚನೆ ಮಾಡ ಮಗ. ಏನ್ ಬೇರೆ ಯೋಚನೆ ಮಾಡೋದ್ ಮಗ? ಅದೇ ಹುಡುಗ, ಅದೇ ಹುಡುಗಿ, ಅದೇ ಲವ್, ಅದೇ ಬ್ರೇಕಪ್. ಇನ್ನೇನಿದೆ ಹೊಸದು ಮಣ್ಣು? ಮಗ, ಇಂಥ ಟೈಮಲ್ಲಿ ಹುಡುಗಿರು ಕನ್ಫ್ಯೂಸ್ ಆಗಿರ್ತಾರೆ. ನಾವು ಕನ್ಫ್ಯೂಸ್ ಆದ್ರೆ ಅವ್ರು ಕ್ಲಿಯರ್ ಆಗಿರ್ತಾರೆ. ಯಾವಾಗ ನಾವು ಕ್ಲಿಯರ್ ಆಗಿರ್ತೀವೋ ಅವ್ರು ಕನ್ಫ್ಯೂಸ್ ಆಗಿರ್ತಾರೆ. ಎಸ್, ಹಾಗಾದ್ರೆ ಕನ್ಫ್ಯೂಸ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಮಗ, ಅದ್ ಏನು ಮಾತಾಡ್ತಾ ಇದೆಯೋ ಅರ್ಥ ಆಗ್ತಾ ಇಲ್ಲ ಮಗ. ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಹಾ, ಕರೆಕ್ಟ್. ಹಾಯ್ ಮುದ್ದು. ಕಾಫಿ ನನ್ನ ಕೈಯಾರ ನಾನೇ ಮಾಡ್ಕೊಂಬಂದಿರೋದು. ನಂಗೆ ಬೇಡ, ಆಮೇಲೆ ಕುಡಿತೀನಿ. ಯಾಕೆ ಕಾಫಿ ಕುಡಿತಿಲ್ಲ? ಓ, ಕಾಫಿ ಕುಡಿದ್ರೆ ನಾನು ಮದುವೆ ಆಗುವಂತ ಫೋರ್ಸ್ ಮಾಡ್ತೀನಿ ಅಂತಾನಾ? ಮದುವೆ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ, ಕಾಫಿ ಕುಡಿ. ಆಮೇಲೆ ಯೋಚನೆ ಮಾಡಕ್ ಟೈಮ್ ಇಲ್ಲ. ನನ್ನ ನೋಡಕ್ ಹುಡುಗನ ಮನೆ ಕಡೆಯವ್ರು ಬಂದಿದ್ರು. ಅವ್ರಿಗೆ ನಾನು ಓಕೆ ಅಂತೆ. ನಮ್ಮ ಮನೆಯವ್ರಿಗೂ ಹುಡುಗನ ಕಡೆ ಸಂಬಂಧ ಇಷ್ಟ ಆಗಿ ಮದುವೆ ಆಗುವಂತ ಫೋರ್ಸ್ ಮಾಡ್ತಿದ್ದಾರೆ. ಈ ಹುಡುಗನ ಕಡೆಯವರು ಅಂದ್ರೆ ಆ ಬ್ಯಾಂಕ್ ಮ್ಯಾನೇಜರ್ ಮಗ, ಡಾಕ್ಟ್ರು. ಅಯ್ಯಪ್ಪ ಮುದ್ದು, ಅವ್ನು ನೆನೆಸ್ಕೊಂಡ್ರೆ ನಂಗೆ ನಗು ಬರ್ತಿದೆ. ಆ ಗುಡಾಣದಂಗೆ ಹೊಟ್ಟೆ ಬಿಟ್ಕೊಂಡು, ಹೊಟ್ಟೆ ಮೇಲೆ ಪ್ಯಾಂಟ್ ಹಾಕೊಂಡು ಒಳ್ಳೆ ಡುಬಾಕ್ ಥರ ಇದಾನಲ್ಲ, ಅವನ್ ತಾನೆ ಹುಡುಗ. ಅದೆಲ್ಲ ಇರ್ಲಿ, ಮದುವೆ ಆಗುವಂತ ಫೋರ್ಸ್ ಮಾಡ್ತಿದಾರೆ ಕಣೋ. ಅದ್ರಲ್ಲಿ ಏನಿದೆ, ಆಗ್ಬಿಡು. ಆದ್ರೆ ಒಂದು ಪ್ರಾಬ್ಲಮ್ಮು, ಈ 9 ತಿಂಗಳಿಗೆ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರು ಫುಲ್ ಗಾಬರಿ ಆಗ್ಬಿಡ್ತಾನೆ. ಯಾಕೆಂದ್ರೆ ನಿನ್ನ ಹೋಟೆಲ್ ಮಗು ಇದೆಯಾ, ಅವನ ಹೋಟೆಲ್ ಮಗು ಇದೆಯಾ ಅಂತ. ಆಮೇಲೆ ಗಂಡಸರಿಗೆ ಆಪರೇಷನ್ ಮಾಡಿ ಮಗು ತೆಗಿತಿದಾರಂತೆ. ನಿನ್ನ ಗಂಡನ ಹುಷಾರಾಗಿರೋ ಕೇಳು, ಆದಷ್ಟು ಬೇಗ ಹೊಟ್ಟೆ ಸಣ್ಣ ಮಾಡಕ್ಕೆ ಕೇಳು. ಓಕೆನಾ? ನನಗೆ ಜೋಕ್ ಕೇಳೋ ಮೂಡಲ್ಲಿಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾನು ಜೋಕ್ ಮಾಡ್ತಾ ಇಲ್ಲ. ಏನು ಏನ್ ಹೇಳ್ತಿದ್ಯಾ? ಇದನ್ನೆಲ್ಲ ಕೇಳಿ ರಂಪ ಮಾಡ್ತೀಯಾ, ನನ್ನ ಜೊತೆ ಜಗಳ ಆಡ್ತೀಯಾ,
ಅಳ್ತೀಯ ಅನ್ಕೊಂಡ್ರೆ ನೀನು ನಾಟಕ ಆಡ್ತಿದ್ಯಾ? ನಾನು ಯಾಕಮ್ಮ ನಾಟಕ ಆಡಲಿ? ನಿನ್ನ ಮದುವೆ ನಿನ್ನ ಇಷ್ಟ. ಆಮೇಲೆ ನಿನ್ನ ಮದುವೆ ದಿನ ನಾನು ಮದುವೆಗೆ ಬರೋದು, ನಿನ್ನ ಗಂಡ ಪಕ್ಕದಲ್ಲಿ ಕೂತಿರೋನು ಒಳ್ಳೆ ಕರ್ರಿಗೆ ದಪ್ಪಕ್ಕೆ ಹೊಟ್ಟೆ ಬಿಟ್ಕೊಂಡಿರೋದು, ನೀನು ನನ್ನನ್ನು ಅವನು ಕಂಪೇರ್ ಮಾಡಿಕೊಂಡು ಬೇಜಾರು ಮಾಡ್ಕೊಳ್ಳೋದು, ಆಮೇಲೆ ನೀನೇ ಸಮಾಧಾನ ಮಾಡ್ಕೊಳ್ಳೋದು, ಡಾಕ್ಟ್ರ್ ಅಲ್ವಾ ಇರಲಿ ಬಿಡು ಅಂತ, ಇವೆಲ್ಲ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಡಾಕ್ಟ್ರದ್ದು ಹೇಗೆ ಗೊತ್ತಾ ಮುದ್ದು, ಬೆಳಿಗ್ಗೆಯಿಂದ ಆ ಕೇಸು ಈ ಕೇಸು ಅಂತೆಲ್ಲ ಫುಲ್ ಟೆನ್ಷನಲ್ಲಿ ಇರ್ತಾರೆ. ಅದೇ ಟೆನ್ಷನಲ್ಲಿ ಮನೆಗೆ ಬರ್ತಾ ಇದ್ದಂಗೆ ಆ ಟೆನ್ಷನ್ನೆಲ್ಲ ತಂದು ನಿನ್ನ ಮೇಲೆ ರೇಗಾಡಿ ಕೂಗಾಡಿ ನಿನಗೆ ಟೆನ್ಷನ್ ಕೊಟ್ಬಿಡ್ತಾರೆ. ನೀನು ತಾನೇ ಏನು ಮಾಡ್ತೀಯ, ಮೂಲೆಯಲ್ಲಿ ಕೂತ್ಕೊಂಡು ನನ್ನ ಬಗ್ಗೆ ಥಿಂಕ್ ಮಾಡ್ಕೊಂಡು ಅಳ್ತಾ ಇರ್ತೀಯ. ಅಷ್ಟು ಸಾಕು ನನಗೆ. ಯಾಕೆಂದರೆ ನೀನು ಲವ್ ಮಾಡಿದ್ನಲ್ಲ, ಟ್ರೂ ಲವ್, ಸಮಾಧಾನ ಮಾಡ್ಕೊಂಡಿರ್ತೀನಿ. ಈ ವೇದನೆ ಆರಾಧನೆ ಎಲ್ಲ ಇದ್ದಿದ್ದೆ ಬಿಡು, ನಾನಂತೂ ಆರಾಮಾಗಿರ್ತೀನಿ. ಆಮೇಲೆ ಇನ್ನೊಂದು, ಈ ಚಿಕ್ಕ ಚಿಕ್ಕ ಮಕ್ಳಿರ್ತಾರಲ್ಲ ರೋಡಲ್ಲಿ, ನೀವಿಬ್ರು ಗಂಡ ಹೆಂಡ್ತಿರು ನಡ್ಕೊಂಡು ಹೋಗ್ತಾ ಇರ್ತೀರಾ, ನೋಡ್ಬಿಟ್ಟು ನಿಮ್ಮ ಗಂಡನ ಅಂಕಲ್ ಅಂಕಲ್ ಅಂತ ಇರ್ತಾರೆ. ಒಳ್ಳೆ ಇಡೀ ಊರಿಗೆ ಒಂದು ಕಾಮಿಡಿ ಜೋಡಿ ನಿಮ್ಮದು. ಆದರೆ ನನಗಂತೂ ಖುಷಿ ಆಗುತ್ತಪ್ಪ, ಯಾಕೆಂದರೆ ಒಳ್ಳೆ ಹುಡುಗಿ ಸಂಗೀತ ಲವ್ ಮಾಡಿ ಆರಾಮಾಗಿ ಅವಳ ಜೊತೆ ಸೆಟ್ಲ್ ಆಗಿಬಿಡ್ತೀನಿ. ನೀನಿದ್ರೆ ಅವರು ಬೀಳಲ್ಲ ನೋಡಿ ನನಗೆ. ಅದಕ್ಕೆ ಬೇಗ ನೀನು ಮದುವೆಗೆ ಒಪ್ಕೊಂಬಿಡು, ನೋ ಪ್ರಾಬ್ಲಮ್. ನೀನು ಹೇಳೋದು ನಿಜ, ಹಾಗಂತ ನಾನು ಹೇಳ್ದೆ ನೀನು ನೆಮ್ಮದಿಯಾಗಿ ಬದುಕೋಕ್ಕಾಗುತ್ತಾ? ಹೇಯ್, ಏನು ಹೇಳ್ತಿದ್ಯಾ ಮುದ್ದು? ಆ ಕೊನೆ ಮನೆ ಲಯ ಇದ್ದಾಳಲ್ಲ ಅವಳು, ಒಂದು ತಿಂಗಳಿಂದ ನಾನು ಲವ್ ಮಾಡ್ತಾ ಇದ್ದಾಳೆ, ಹಿಂದಿಂದನೇ ಬರ್ತಾಳೆ, ನಾನು ಬೀಳ್ತಾ ಇಲ್ಲ ಅಷ್ಟೇ. ಆಮೇಲೆ ಆ ಪಕ್ಕದ ಮನೆ ಶ್ರುತಿ, ಅವಳಂತೂ ಯಾವಾಗ ಪ್ರಪೋಸ್ ಮಾಡ್ತಾನೆ ಅಂತ ಕಾಯ್ತಾ ಇದ್ದಾಳೆ, ನಾನು ಕೇರೆ ಮಾಡ್ತಿಲ್ಲ. ಆಮೇಲೆ ಇವಳು ಸಂಗೀತ, ಅವಳಂತೂ ಈಗ ಬರ್ತಾ ಇರ್ಬೇಕಾದ್ರೆ ಹಾಯ್ ಅಂದ್ಲು, ನಾನು ಹಾಯ್ ಎಂದು ಅಂತ ಫ್ಲೈನ್ ಕಿಸ್ ಕೊಟ್ಬಿಟ್ಟು ಬಂದೆ. ನೋಡಮ್ಮ, ನಾನಿಲ್ಲಿ ಬೇಗ ಟೈಅಪ್ ಆಗಬೇಕು, ನೀನು ಬೇಗ ಬ್ರೇಕಪ್ ಮಾಡ್ಕೊ. ಹೇಯ್, ಇಂಥ ಟೈಮಲ್ಲಿ ನಿನಗೆ ನೀರು ಬೇಕು. ಒಂದು ನಿಮಿಷ. ಛೇ, ನಾ ಅರ್ಜೆಂಟ್ ಮಾಡಿದ್ನೇನೋ, ನನಗೆ ಡಾಕ್ಟ್ರ್ ಹುಡ್ಗ ಬೇಡ, ಇವನ್ ಜೊತೆನ ಪ್ಯಾಚಪ್ ಮಾಡ್ಕೋಬೇಕು. ಈಗ ನನ್ನ ನೋಡಕ್ ಹುಡ್ಗನ್ ಕಡೆಯವ್ರು ಇವತ್ತು ಬರ್ತಾ ಇರೋದು. ನಾನು ಅದನ್ನ ಹೇಳಕ್ಕಂತ ಬಂದ್ರೆ ನೀನೇನೋ ಬ್ರೇಕಪ್ ಪ್ಯಾಚಪ್ ಅಂತ ನನ್ನ ಹರ್ಟ್ ಮಾಡ್ತಾ ಇದೀಯಾ. ನಿನಗೆ ನನ್ನ ಮೇಲೆ ಒಂದು ಚೂರು ಪ್ರೀತಿನೇ ಇಲ್ವಲ್ಲ? ನಾನು ನೋಡಿದ್ರೆ ನಿನಗೆ ಎಷ್ಟೊಂದು ಪ್ರೀತಿ ಮಾಡ್ತೀನಿ ಗೊತ್ತಾ? ನೀನು ನೋಡಿದ್ರೆ ಯಾರೋ ಸಂಗೀತ ಗೀತಾ ಅಂತ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಿದೀಯಾ. ದಾರಿಗೆ ಬರ್ತಾ ಇದ್ದಾಳೆ, ಬರದೆ ಎಲ್ಲಿಗೆ ಹೋಗ್ತಾಳೆ, ಬರಲೇಬೇಕು. ಹೇಯ್ ಕಮಾನ್ ಮುದ್ದು, ಐ ಲವ್ ಯು. ಬಟ್ ಒಂದು ಸಮಸ್ಯೆ, ನಾನು ನಮ್ಮ ಮದುವೆ ವಿಚಾರನ ನಿಮ್ಮ ಮನೇಲಿ ಬಂದು ಮಾತಾಡಿದಾಗ ನಿಮ್ಮ ಮನೆಯವರು ನೀನು ಯಾವ ಜಾತಿ, ಏನು ಕೆಲಸದಲ್ಲಿದ್ಯಾ ಅಂತೆಲ್ಲ ಕೇಳಿದ್ರೆ ನಾನು ಏನು ಹೇಳೋದು? ಅದಕ್ಕೇನು, ನಾವು ಓಡೋಗ್ಬಿಟ್ಟು ಮದುವೆ ಆಗೋಣ. ಏನೋ ನಾವು ಓಡೋಗ್ಬಿಟ್ಟು ಮದುವೆ ಆಗೋದ? ನಾವು ಓಡೋಗ್ಬಿಟ್ಟು ಮದುವೆ ಆದ್ರೆ ನಿಮ್ಮ ಮನೆಯವ್ರು ಸೂಸೈಡ್ ಮಾಡ್ಕೊಳ್ಳಲ್ಲ? ಆ ರೀತಿ ಏನಿಲ್ಲ, ಅವ್ರಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಒಂಚೂರು ಸ್ಟಾರ್ಟಿಂಗ್ ಕೋಪ ಮಾಡ್ಕೊತಾರೆ, ಬಟ್ ಆಮೇಲೆ ಒಂದು ಮಗು ಆದಮೇಲೆ ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ಹಂಗಂತೀಯಾ? ಹಾಗಾದ್ರೆ ನನಗೂ ಏನೂ ಸಮಸ್ಯೆ ಇಲ್ಲ, ನೀನು ಓಕೆ ಅಂದರೆ ಓಕೆ. ಬೇಗ ಒಂದು ಮಗು ಮಾಡ್ಕೊಂಬಿಡೋಣ. ಆ ಡಾಕ್ಟ್ರ್ ಕತೆ? ನನಗೆ ಡಾಕ್ಟರ್ ಇಂಜಿನಿಯರ್ ಯಾರು ಬೇಡ, ನನಗೆ ನೀನು ಬೇಕು. ಐ ಲವ್ ಯು. ಐ ಲವ್ ಯು ಟು. ಐ ಲವ್ ಯು 3. ಐ ಲವ್ ಯು 4, 5, 6. ಸಾಕು. ಓಕೆ, ನಾನು ಬರ್ತೀನಿ. ಮುದ್ದು, ನನ್ನ ಕೈಯಾರೆ ಮಾಡಿದ ಕಾಫಿ ನೀನು ಕುಡಿಲ್ಲ ಇಲ್ಲ? ಕಾಫಿ ತಣ್ಣಗಾಗೈತೆ, ನಾಳೆ ಬಂದಾಗ ನಾನೇ ಮಾಡ್ಕೊಡ್ತೀನಿ, ಇಬ್ರು ಸೇರ್ ಕುಡಿಯೋಣ. ಬಾಯ್. ಓಕೆ ಬಾಯ್ ಮುದ್ದು. ಮಗ ಹೇಳು. ಮಗ ಏನ್ ಮಗ, ಬ್ರೇಕಪ್ ಆಯ್ತಾ? ಪಾರ್ಟಿ ಮಾಡೋಣ? ಹೇಯ್ ಇಲ್ಲಪ್ಪ, ಪ್ಯಾಚಪ್ ಆಯ್ತು. ವಾ, ಪ್ಯಾಚಪ್ಪ? ಬಾ, ಅದಕ್ಕಿಂತ ದೊಡ್ಡ ಪಾರ್ಟಿ ಮಾಡೋಣ, 2 ಎಕ್ಸ್ಟ್ರಾ ಬೇರೆ ತರ್ತೀನಿ. ಹಂಗಂತೀಯಾ? ಡನ್. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.